ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ KSET 2024ರ ಅಧಿಸೂಚನೆಯನ್ನು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಯಾವಾಗ ಡೇಟ್ ಇದೆ, ಯಾವಾಗ ಎಕ್ಸಾಮ್ ಇದೆ, ಏನು ಸಿಲೆಬಸ್ಸು, ಏಜ್ ಲಿಮಿಟ್ ಏನಾದರೂ ಇದೆಯಾ, ಹೇಗೆ ತಯಾರಿಯನ್ನು ನಡೆಸಬಹುದು, ನೆಗೆಟಿವ್ ಮಾರ್ಕ್ಸ್ ಇದೆಯಾ, ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ಪ್ರಿಪ್ರೇಷನ್ ಆಗ್ತಾ ಇದ್ದರೆ ಅವರಿಗೆ ನೀವು ಈ ಚಾನಲ್ ಲಿಂಕನ್ನು ಶೇರ್ ಮಾಡಬಹುದು. ಹಾಗೆ ಕಳೆದ ಬಾರಿ KSET ಎಕ್ಸಾಮಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್, ಟೆಲಿಗ್ರಾಮ್ ಚಾನಲ್ನ ಏನು ಮೆಂಬರ್ಸ್ ಇದ್ದಾರೆ, ಹಾಗೆಯೇ ಆಫ್ಲೈನ್ ವಿದ್ಯಾರ್ಥಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿದ್ದರು. ಈ ಸಲ ಕೂಡ ನಾವು ಡೀಟೇಲ್ ಆಗಿ ವಿಡಿಯೋಸನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಇದೆ, ಅಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ನೀವು ಹೋಗಿ ಜಾಯಿನ್ ಆಗ್ಬೋದು. ನಿಮಗೆಲ್ಲ ಡೀಟೇಲ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ KSET ಪರೀಕ್ಷೆಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಅದು ಯಾವಾಗ ಅಂದರೆ 24ನೇ ನವೆಂಬರ್ 2024 ಸಂಡೇ ದಿನ ಈ ಎಕ್ಸಾಮನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ಪರೀಕ್ಷೆಯ ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸನ್ನು ಅವರು ಕೊಟ್ಟಿದ್ದಾರೆ. ಸೊ ಆ ಒಂದು ಡೇಟಲ್ಲಿ ಮೊದಲನೇದಾಗಿ ನೋಡ್ತಾ ಹೋಗೋದಾದರೆ ಅಧಿಸೂಚನೆ ಹೊರಡಿಸಲಾಗುವ ದಿನಾಂಕ ಇಲ್ಲಿದೆ ನೋಡಿ, 13/7/2024. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ 22/7 ಅಂದರೆ 22ನೇ ತಾರೀಕು ಜುಲೈದಂದು ಈ ಆನ್ಲೈನ್ನಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ, ಯಾವಾಗ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಲಾಸ್ಟ್ ಡೇಟ್ ಅಂದರೆ 22 ಆಗಸ್ಟ್. ಸೊ ಮುಂದೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅದು 26ನೇ ಆಗಸ್ಟ್ ತಾರೀಕು. ಹಾಗೆ ಪರೀಕ್ಷಾ ದಿನಾಂಕ ಇದು ಟೆಂಟೇಟಿವ್ ಇರುತ್ತೆ, ಇದು ಕೂಡ ಫೈನಲ್ ಆದರೂ ಆಗಬಹುದು. ಅದು ನವೆಂಬರ್ 24ನೇ ತಾರೀಕು. ಇನ್ನುಳಿದಂತೆ KSET 2024ಕ್ಕೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಅದರ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ, ke.kar.nic.in. ಇಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಈ ಪರೀಕ್ಷೆ ಉತ್ತೀರ್ಣ ಯಾಕೆ ಆಗಬೇಕು ಅಂತ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಏನು ಪ್ರಯೋಜನ? ಸೊ ಇಲ್ಲಿ ನೋಡಿ, ಈ ಪರೀಕ್ಷೆಯಲ್ಲಿ ಯಾರು ಅರ್ಹತೆ ಪಡಿತಾರೆ ಅವರು ಯೂನಿವರ್ಸಿಟಿ ಲೆವೆಲ್ ಹಾಗೆ ಪ್ರಥಮ ದರ್ಜೆ ಪದವಿ ಕಾಲೇಜು ಅಂದರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಏನಿದೆ, ಹಾಗೆ ಉನ್ನತ ಶಿಕ್ಷಣ ಸಂಸ್ಥೆ, ಅದು ಗೌರ್ಮೆಂಟ್ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಅಥವಾ ಖಾಸಗಿ ಆಗಿರ್ಬೋದು, ಅಲ್ಲಿ ಏನು ನೇಮಕಗೊಳ್ಳಲಿಕ್ಕೆ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಳ್ಳಲಿಕ್ಕೆ ಈ ಒಂದು KSET ಎಕ್ಸಾಮ್ಸ್ ಮ್ಯಾಂಡೇಟರಿ ಅಥವಾ ಮಿನಿಮಮ್ ರಿಕ್ವೈರ್ಮೆಂಟ್ ಇದು. ಈ ಎಕ್ಸಾಮ್ಸ್ ಏನಾದರೂ ನೀವು ಕ್ಲಿಯರ್ ಮಾಡಿಕೊಂಡ್ರೆ ನೀವು ಇಂತಹ ಯೂನಿವರ್ಸಿಟಿ ಮತ್ತು ಕಾಲೇಜ್ ಲೆವೆಲಲ್ಲಿ ಟೀಚ್ ಮಾಡಲಿಕ್ಕೆ ಯು ಆರ್ ಎಲಿಜಿಬಲ್. ಸೊ ಇದೊಂದು ಎಲಿಜಿಬಿಲಿಟಿ ಟೆಸ್ಟ್. ಇನ್ನುಳಿದಂತೆ ವಿಕಲಚೇತನ, ತೃತೀಯ ಲಿಂಗ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದ ಏನು ಕ್ಯಾಂಡಿಡೇಟ್ಸ್ ಇರ್ತಾರೆ ಅವರಿಗೆ ಏನು ಆ ಪ್ರಕಾರ ಒಂದು ರಿಸರ್ವೇಷನ್ಸ್ ಅಥವಾ ಪಟ್ಟಿ ಇರುತ್ತೆ, ಅಂದರೆ ಕ್ರೈಟೀರಿಯಾ ವೈಸ್. ಸೊ 2A, 2B, 3B ಈ ಥರ. ಇನ್ನುಳಿದಂತೆ ಅರ್ಹತಾ ನಿಬಂಧನೆಗಳು ಸಾಮಾನ್ಯವಾಗಿ ಜನರಲ್ ಅಭ್ಯರ್ಥಿಗಳಿಗೆ 55% ಆಗಿರಬೇಕು. ಹಾಗೆ ಉಳಿದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಅಂದರೆ ಕ್ಯಾಟಗರಿ 1, 2A, 2B, 3A, 3B, ವಿಕಲಚೇತನ ಹಾಗೂ ತೃತೀಯ ಲಿಂಗ ಅಂದರೆ ಟ್ರಾನ್ಸ್ಜೆಂಡರ್, ಈ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ 50% ಆಗಿರಬೇಕು ನಿಮ್ಮ PGಯಲ್ಲಿ, MA, MSc, MCom, MBAದಲ್ಲಿ. ಇನ್ನುಳಿದಂತೆ ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು, ಇವರು ಅಪ್ಲಿಕೇಶನನ್ನು ಹಾಕ್ಬೋದಾ ಅಂತ ನೀವು ಕೇಳ್ಬೋದು. ಇಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಅವರು ಅರ್ಹರಾಗಿರ್ತಾರೆ, ನೀವು ಅಪ್ಲಿಕೇಶನನ್ನು ಹಾಕಬಹುದು. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು. ಅಂದರೆ ಇದೊಂದು ಟೆಂಪ್ರರಿ ನಿಮಗೆ ಪ್ರವೇಶ ಪರ್ಮಿಷನನ್ನು ಕೊಟ್ಟಿರ್ತಾರೆ. ನೀವು ಏನು ಮಾಡಬೇಕು, ನಿಮ್ಮ ಒಂದು ಅರ್ಹತಾ ಪತ್ರ ನೀವೇನಾದರೂ ಪಾಸ್ ಆಗಿರ್ತೀರಿ, ಆ KSET ಪರೀಕ್ಷೆಯ
ಫಲಿತಾಂಶ ಪ್ರಕಟಿಸಿದ ದಿನಾಂಕ ಇಲ್ಲಿ ನೋಡಿ, ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣಪತ್ರ ಪಡೆಯಬಹುದು. ಇಲ್ಲವಾದಲ್ಲಿ ಅಂಥವರ ಅರ್ಹತೆಯನ್ನು ರದ್ದುಪಡಿಸಲಾಗುವುದು. ಅಂದರೆ ನಿಮ್ಮ ಒಂದು ಕೆಸೆಟ್ ಪರೀಕ್ಷೆ 2024ರಲ್ಲಿ ಕ್ಲಿಯರ್ ಆದರೆ ನೀವು 25-26 2026 ಒಳಗಡೆ ನೀವು ನಿಮ್ಮ PGಯನ್ನು ಅಂದರೆ MA MCom MSc ಈ ಥರ ನಿಮ್ಮ PG ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕು. ಇಲ್ಲ ನೀವು 27ಕ್ಕೆ ನೀವು ಏನಾದರೂ ಪಾಸ್ ಆಗಿದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಕೆಸೆಟ್ ಪರೀಕ್ಷೆ ಪಾಸ್ ಆದ 1-2 ವರ್ಷದೊಳಗೆ ನೀವು ನಿಮ್ಮ PGಯನ್ನು ಕಂಪ್ಲೀಟ್ ಮಾಡಿರಬೇಕು. ಇನ್ನುಳಿದಂತೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಇನ್ನುಳಿದಂತೆ ಮೀಸಲಾತಿ ಯಾವುದೇ ಒಂದು ಹೊರ ರಾಜ್ಯಗಳಿಗೆ ಅನ್ವಯ ಆಗೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರುವುದಿಲ್ಲ. ಅವರು GM ಕ್ಯಾಟಗರಿಯಲ್ಲೇ ಫೈಟ್ ಮಾಡಬೇಕಾಗತ್ತೆ. ಇನ್ನುಳಿದಂತೆ ಇದೆಲ್ಲ ಏನು ಸಬ್ಜೆಕ್ಟ್ ವೈಸು ಕೆಳಗಡೆ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ವಯೋಮಿತಿ ಭಾಳಷ್ಟು ಅಭ್ಯರ್ಥಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ರು, ಸರ್ ವಯೋಮಿತಿ ಏನಿರುತ್ತೆ ಅಂತ. ಸೊ ಇಲ್ಲಿ ಯಾವುದೇ ಒಂದು ಗರಿಷ್ಠ ವಯೋಮಿತಿ ಇರುವುದಿಲ್ಲ. ನೀವು ಯಾವುದೇ ವಯೋಮಾನದವರು ಆಗಿದ್ದರೂ ಕೂಡ ಈ ಪರೀಕ್ಷೆಯನ್ನು ಕಟ್ಟಬಹುದು. ಇವನ್ ಯಾರು ಇನ್ ಸರ್ವಿಸಲ್ಲಿ ಇರ್ತಾರೆ, ಅಂದರೆ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಮಾಡ್ತಾ ಇದ್ದರೂ ಕೂಡ ಅವರು ಕೂಡ ಈ ಪರೀಕ್ಷೆಯನ್ನು ಕಟ್ಟಬಹುದು. ಇನ್ನು ಪರೀಕ್ಷಾ ಶುಲ್ಕದ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಪರೀಕ್ಷಾ ಶುಲ್ಕದ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸಾಮಾನ್ಯ ವರ್ಗ, ಪ್ರವರ್ಗ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಶುಲ್ಕ ಇದೆ, 1000. ಹಾಗೆ ಕ್ಯಾಟಗರಿ 1 SC ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಒಂದು ಶುಲ್ಕ ಇದೆ. ಇದನ್ನು ಹೇಗೆ ಪಾವತಿ ಮಾಡಬೇಕು ಅಂದರೆ ಆನ್ಲೈನ್ ಥ್ರೂ ಮಾಡಬೇಕಾಗತ್ತೆ. ಸೂಚನೆ ಏನು ಸೂಚನೆಪ್ಪ, ನೀವು ಯಾವುದೇ ಒಂದು ಈ ದುಡ್ಡನ್ನು 700 ರೂಪಾಯಿ ಮತ್ತು 1000 ರುಪೀಸನ್ನು ಮನಿ ಆರ್ಡರ್ ಮಾಡೋದು, DD ಮಾಡೋದು, IPO ಮಾಡೋದು ಈ ಥರ ಪಾವತಿ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ. ನೀವು ಆನ್ಲೈನ್ ಥ್ರೂನೇ ಪೇಮೆಂಟ್ ಮಾಡಬೇಕು. ಮತ್ತು ಒಂದು ಸಲ ನೀವೇನಾದರೂ ಶುಲ್ಕ ಪಾವತಿಯನ್ನು ಮಾಡಿದ ನಂತರ ರಿಫಂಡ್ ಮಾಡಬೇಕು ಅಂದರೆ ಇದು ದಯವಿಟ್ಟು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಇದನ್ನು ದಯವಿಟ್ಟು ಗಮನದಲ್ಲಿಡಿ. ಇನ್ನು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಆವಾಗಲೇ ಹೇಳ್ದಂಗೆ 24ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಇದು ಎಕ್ಸಾಮ್ ನಡೆಯುತ್ತೆ. ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ನು ನಿಮಗೆಲ್ಲ ಗೊತ್ತಿದೆ 2 ಪೇಪರ್ ಇರುತ್ತೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಮೊದಲನೇ ಪತ್ರಿಕೆಗೆ 100 ಮಾರ್ಕ್ಸ್ ಇರುತ್ತೆ, ಎರಡನೇ ಪತ್ರಿಕೆಗೆ 200 ಮಾರ್ಕ್ಸ್. ಫಸ್ಟ್ ಪೇಪರಿಗೆ 50 ಪ್ರಶ್ನೆ ಇದು ಕಡ್ಡಾಯವಾಗಿರುತ್ತೆ. 50 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲೇಬೇಕು. ಎರಡನೇ ಪತ್ರಿಕೆಗೆ 100 ಪ್ರಶ್ನೆ ಇರುತ್ತೆ. ಸೊ ಟೋಟಲ್ 150 ಪ್ರಶ್ನೆ ಇರುತ್ತೆ, 300 ಮಾರ್ಕ್ಸ್. ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳು. ಸೊ ಟೋಟಲ್ ಅವಧಿ ಡ್ಯೂರೇಷನ್ ಏನಂದರೆ 3 ಗಂಟೆ. ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1 ಗಂಟೆಗೆ ಮುಗಿಯುತ್ತೆ. ಸೊ ಅಭ್ಯರ್ಥಿಗಳು 1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಇಲ್ಲಿ ಸೂಚನೆಯಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಕೆಲವೊಬ್ಬರು ಜನ ಏನು ಮಾಡ್ತಾರೆ, ಎಕ್ಸಾಮ್ ಅರ್ಧ ಗಂಟೆಯಲ್ಲಿ ಅಥವಾ 1 ಗಂಟೆಯಲ್ಲಿ ಬರೆದು ಹೊರಗಡೆ ಬರ್ತಾರೆ. ಈ ಒಂದು ಅವಕಾಶ ಈ ಸಲ ಇರೋದಿಲ್ಲ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸಾಮಾನ್ಯ ಪತ್ರಿಕೆಯ ಅಂದರೆ ಪೇಪರ್ 1ನ ಏನು ಉದ್ದೇಶ ಅಂದರೆ ಈ ಪತ್ರಿಕೆ ಬೋಧನೆ, ಸಂಶೋಧನೆ, ಬುದ್ಧಿ ಸಾಮರ್ಥ್ಯಗಳನ್ನು ಪರೀಕ್ಷಿಸ್ತದೆ. ಸೊ ಹಾಗಾಗಿ ಏನು ರಿಸರ್ಚ್ ಓರಿಯೆಂಟೆಡು, ಟೀಚಿಂಗ್ ಓರಿಯೆಂಟೆಡ್ ಏನು ಕ್ವಶನ್ಸ್ ಇದೆ ಆ ಕ್ವಶನ್ಸನ್ನು ನಮ್ಮ ಚಾನಲ್ನಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೇವೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಹೊಸ ಹೊಸ ವಿಷಯ ತಿಳಿತಾ ಹೋಗುತ್ತೆ. ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ, ಅಂದರೆ ಬಹು ಆಯ್ಕೆ ಪ್ರಶ್ನೆ. ಅಂದರೆ 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ನೀವು OMR ಅಲ್ಲಿ ಟಿಕ್ ಹಾಕಬೇಕಾಗತ್ತೆ. ಇನ್ನು ಪತ್ರಿಕೆ 2 ಇದು ಆವಾಗಲೇ ಹೇಳ್ದಂಗೆ 200 ಅಂಕ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಮತ್ತು ಪ್ರಕಟಣೆಯ ವಿಧಾನ.
ಸೊ ಇಲ್ಲಿ ಏನು ಫಲಿತಾಂಶ ಇದೆ, ಇದು ಆ್ಯಸ್ ಪರ್ ದಿ UGC ಗೈಡ್ಲೈನ್ಸ್ ಪ್ರಕಾರ ಇವರು KSETನ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಹೇಗೆ UGC ಏನು ಹೇಳ್ತದೆ ಅಂದರೆ, ಇಲ್ಲಿ ಕ್ಯಾಟಗರಿ ಇದೆ. ಒಂದು ಜನರಲ್ ಕ್ಯಾಟಗರಿ, ಮತ್ತೊಂದು SC ST ಮತ್ತು ಎಲ್ಲ OBC ಟ್ರಾನ್ಸ್ಜೆಂಡರ್ ಕ್ಯಾಟಗರಿ. ಇಲ್ಲಿ ಮಿನಿಮಮ್ ಮಾರ್ಕ್ಸ್ ತಗೋಬೇಕಾಗತ್ತೆ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ. ಈ ಪೇಪರ್ 1 ಮತ್ತು ಪೇಪರ್ 2ದಲ್ಲಿ ನೀವು ಎರಡೂ ಪತ್ರಿಕೆಯಲ್ಲೂ ಸೇರಿ ಒಟ್ಟು 40 ಅಂಕಗಳನ್ನು ಪಡಿಬೇಕು. ಯಾರಿಗೆ ಅಂದರೆ ಜನರಲ್ ಕ್ಯಾಟಗರಿ GM ಕ್ಯಾಂಡಿಡೇಟ್ಸಿಗೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿದರೆ 40% ಅವರು ತಗೊಳ್ಳೇಬೇಕು. ಹಾಗೆಯೇ ಈ ಉಳಿದ ಕ್ಯಾಟಗರಿ ಅಂದರೆ SC ST ಕ್ಯಾಟಗರಿ 1, 2A ಟ್ರಾನ್ಸ್ಜೆಂಡರ್ ಈ ಕ್ಯಾಟಗರಿಯವರಿಗೆ ಎರಡೂ ಪೇಪರ್ ಸೇರಿದರೆ ಮಿನಿಮಮ್ 35% ಅವರು ಮಾರ್ಕ್ಸನ್ನು ಪರ್ಸೆಂಟೇಜನ್ನು ತೆಗೆದುಕೊಳ್ಳೇಬೇಕು. ಇಲ್ಲ ಅಂದರೆ ಬೈ ಚಾನ್ಸ್ ಅವರು ಆ ಒಂದು 35%ಅನ್ನು ಕ್ರಾಸ್ ಮಾಡಿಲ್ಲ ಅಂದರೆ ಅವರ ಒಂದು ಪೇಪರು ವ್ಯಾಲ್ಯೂಷನ್ ಆಗೋದಿಲ್ಲ, ರಿಸಲ್ಟ್ ಬರೋದೇ ಇಲ್ಲ, ಹೆಲ್ಡಪ್ ಆಗುತ್ತೆ. ಸೊ ಇದೊಂದು ಮಿನಿಮಮ್ ಕ್ರೈಟೇರಿಯಾ. ಎರಡೂ ಪತ್ರಿಕೆಗಳಿಗೆ ಯಾರು ಹಾಜರಾಗ್ತಾರೆ ಆ ಒಂದು ಸಪೋಸ್ 100 ಜನ ಏನು KSET ಪರೀಕ್ಷೆಗೆ ಹಾಜರಾಗಿರ್ತಾರೆ, ಆ ಒಂದು 100 ಜನರ 6% ಅಂದರೆ 6 ಜನರನ್ನು ಒಂದು ಕನ್ಸಿಡರ್ ಮಾಡ್ತಾರೆ, ಅರ್ಹತೆಯ KSETಗೆ ಅರ್ಹತೆ ಹೊಂದಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ 6%. ಸೊ ನಂತರ ಎರಡನೇ ಹಂತದಲ್ಲಿ ಏನು ಮಾಡ್ತಾರೆ, ಈ ಒಟ್ಟು ಸ್ಲಾಟ್ಗಳನ್ನು ಎರಡೂ ಪರೀಕ್ಷೆಯಲ್ಲೂ ಹಾಜರಾಗಿ ಹಂತ 1 ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ತಯಾರಿಸಲಾಗುತ್ತದೆ. ಅಂದರೆ ಎರಡನೇ ಹಂತದಲ್ಲಿ ಏನು ಮಾಡ್ತಾರೆ, ಒಂದು ಹಂತ ಯಾರು ಪಾಸ್ ಆಗಿರ್ತಾರೆ ಆ ಒಂದು ಹಂತ ಪಾಸ್ ಆದವರ ಒಂದು ವಿಷಯವಾರು ಮತ್ತು ಪ್ರವರ್ಗವಾರು ಅಂದರೆ SC ST 2A 2B ಟ್ರಾನ್ಸ್ಜೆಂಡರ್ ಈ ಥರ ಎಲ್ಲ ಕ್ರೈಟೇರಿಯಾ ಮಾಡಿ ಅವರನ್ನು ಮತ್ತೊಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ. ಈ ಒಂದು ಕ್ರೈಟೇರಿಯಾದಿಂದ ಏನು ಮಾಡ್ತಾರೆ, ಹಂತ 1 ಮತ್ತು ಹಂತ 2 ಈ ಎರಡು ಹಂತಗಳನ್ನು ನೋಡಿ ಮೂರನೇ ಒಂದು ಹಂತಕ್ಕೆ ಬರ್ತಾರೆ. ಮೂರನೇ ಹಂತದಲ್ಲಿ ಏನು ಮಾಡ್ತಾರೆ, UGCಯ ಸೆಟ್ ಮಾರ್ಗಸೂಚಿಗಳ ಪ್ರಕಾರ ಎರಡೂ ಪತ್ರಿಕೆಗಳಿಗೂ ಹಾಜರಾಗುವ ಅಭ್ಯರ್ಥಿಗಳಲ್ಲಿ 6% ಅಭ್ಯರ್ಥಿಗಳಿಗೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುತ್ತದೆ. ಇದೊಂದು ಕಾಂಪ್ಲಿಕೇಟೆಡ್, ಇದ್ರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು ಒಂದು ಕ್ರೈಟೇರಿಯಾ ಪ್ರೀವಿಯಸ್ ಇಯರಿಂದ ಒಂದು ಏನು ಕಟ್ ಆಫ್ ಇದೆ ಅದನ್ನು ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ನಾವು ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ. ಬಟ್ ಇದಿಷ್ಟು ನೀವು ಕಟ್ ಆಫ್ ಯಾಕೆ ಬೇಕು ಅಂದರೆ ಒಂದು ಜಸ್ಟ್ ಬ್ರೀಫ್ ಐಡಿಯಾ ಬರಲಿಕ್ಕೆ. ನೀವು ಕಟ್ ಆಫ್ ನೋಡಿ ನಿಮ್ಮ ಸ್ಟಡಿಯನ್ನು ಮಾಡಬೇಡಿ. ಸೊ ನಿಮ್ಮ ಸ್ಟಡಿ ಹೇಗಿರಬೇಕು ಅಂದರೆ 100% ಇರಬೇಕು. ಸೊ 100% ಇದ್ದಾಗ ಮಾತ್ರ ನೀವು ಒಂದು 60% ಕಟ್ ಆಫಿಗೆ ಬರ್ಬೋದು. ಸೊ ಕಟ್ ಆಫ್ ನೋಡಿ ಸ್ಟಡಿ ಮಾಡಬೇಡಿ. ಸೊ ಇಲ್ಲಿ ಕೆಲವೊಂದು ವಿಷಯವಾರು ವರ್ಗವಾರು ಹಂಚಿಕೆ ಏನಿದೆ, ಈ ಸೂತ್ರದ ಪ್ರಕಾರ ಅವರು KSETನ ಒಂದು ಮಾನದಂಡವಾಗಿ ಅರ್ಹತೆಯನ್ನು ಪರಿಗಣನೆ ಮಾಡ್ತಾರೆ. ಸೊ ಈ ಸೂತ್ರ ಹಿಂಗೆ ಸುಮ್ಮನೆ ನೋಡ್ಕೊಳ್ಳಿ, ಆದರೆ ಭಾಳಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೀಸಲಾತಿ ಪ್ರವರ್ಗದ ಅಭ್ಯರ್ಥಿಗಳಿಗೆ, ಸೊ ಯಾರ್ಯಾರು ಮೀಸಲಾತಿ ಕ್ಲೇಮ್ ಮಾಡಿರ್ತಾರೆ ಅವರಿಗೆ ಈ ಒಂದು ಸೂತ್ರದ ಪ್ರಕಾರ ಅರ್ಹರೆಂದು ಪರಿಗಣಿಸಿ ಮಾಡ್ತಾರೆ. ಮುಂದೆ KSET ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ. ಸೊ ನೋಡಿ, ಇಲ್ಲಿ ನೀವು KSET ಪಠ್ಯಕ್ರಮ ಏನಿದೆ ಅದನ್ನು ಡೀಟೇಲ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಾವು ಸೆಂಡ್ ಮಾಡ್ತೇವೆ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯಿನ್ ಆಗಿ. ಸೊ ಪ್ರಶ್ನೆ ಪತ್ರಿಕೆ ಇರುತ್ತೆ ಪೇಪರ್ 1. ಹಾಗೆ ವಿಷಯಗಳು, ಸೊ ಸೆಕೆಂಡ್ ಪೇಪರ್ ಏನಿರುತ್ತೆ ಅದು ಇಲ್ಲಿದೆ ನೋಡಿ. ಸೊ ಸೆಕೆಂಡ್ ಪೇಪರ್ 41 ವಿಷಯಗಳಿಗೆ ನಡೀತಾ ಇದೆ ಈ ಒಂದು KSET ಪರೀಕ್ಷೆ. ಸೊ KSET ಪರೀಕ್ಷೆ ವಾಣಿಜ್ಯಶಾಸ್ತ್ರ ನೋಡಿ ಆಂಗ್ಲ ಭಾಷೆಯಲ್ಲಿ ಅಷ್ಟೇ ಇರುತ್ತೆ, ಕನ್ನಡ ನೋಡಿ ಕನ್ನಡ ಭಾಷೆಯಲ್ಲಿ ಅಷ್ಟೇ ಇರುತ್ತೆ, ಅರ್ಥಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇರುತ್ತೆ. ಸೊ ಇದೆಲ್ಲ ವಿಷಯ ಮತ್ತು ವರ್ಷನ್ ಆಫ್ ಮೀಡಿಯಮ್, ವರ್ಷನ್ ಯಾವ್ಯಾವ ವರ್ಷನಲ್ಲಿದೆ ಅಂತ ನೋಡ್ತಾ ಹೋಗ್ಬೋದು. ಟೋಟಲ್ ಎಷ್ಟಿದೆ, 41 ಸಬ್ಜೆಕ್ಟಲ್ಲಿ ಈ ಪರೀಕ್ಷೆ ನಡೀತಾ ಇದೆ. ಸೊ ನೋಡಿ, ಅರ್ಥಶಾಸ್ತ್ರ ಕೋಆಪರೇಷನ್ ವಿಷಯದಲ್ಲಿ ಇವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ 2 ವರ್ಷ ಅವಧಿಯ ಸ್ನಾತಕೋತ್ತರ ಪದವಿ ಹೊಂದಿರುವ ಅಥವಾ ಪೂರೈಸಲಿರುವ ಅಭ್ಯರ್ಥಿಗಳು ಅರ್ಥಶಾಸ್ತ್ರದಲ್ಲಿ KSET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಇಲ್ಲಿ ಒಂದು ಗಮನವಿಟ್ಟು ಕೇಳ್ಕೊಳ್ಳಿ, ಏನು ಅಂದರೆ ಯಾವ PG ಮಾಡ್ತಾ ಇದ್ದೀರಿ ಅಥವಾ MA ಎಕನಾಮಿಕ್ಸ್ ಮಾಡ್ತಾ ಇದ್ದೀರಾ ಅಥವಾ
MA ಸೋಷಿಯಾಲಜಿ ಮಾಡ್ತಾ ಇದ್ದೀರವ ಅಥವಾ ಅಥವಾ MA ಕಾಮರ್ಸ್ ಮಾಡ್ತಾ ಇದ್ದೀರಾ, ಸೊ ಏನು ನೀವು PG ಮಾಡ್ತಾ ಇದ್ದೀರಿ ಆ ವಿಷಯದಲ್ಲಿ ನೀವು KCET ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಕಾಮರ್ಸ್ನಲ್ಲಿ PG ಮಾಡ್ತಾ ಇರ್ತಾರೆ, ಎಕನಾಮಿಕ್ಸ್ ಸಬ್ಜೆಕ್ಟ್ ತೊಗೊಂಡು KCET ಪಾಸ್ ಆಗ್ತಾರೆ. ಇದು ಇನ್ವ್ಯಾಲಿಡ್. ಸೊ ಈ ಥರ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ಕೆಲವೊಂದು ಕಂಡೀಷನ್ಸನ್ನು ಹಾಕಿದ್ದಾರೆ. ಈ ಕಂಡೀಷನ್ಸನ್ನು ಡೀಟೇಲ್ ಆಗಿ ನೋಡ್ತಾ ಹೋಗಿ. ಈ ಒಂದು PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಕ್ರಮ ಸಂಖ್ಯೆ ಭಾಗ ಎ, ಅಂದರೆ ಭಾಗ ಎ ಅಲ್ಲಿ ನೀಡಲಾದ ಆಯ್ದ 18 ವಿಷಯಗಳಿಗೆ KCET ಪರೀಕ್ಷೆಯನ್ನು ಕರ್ನಾಟಕದ ರಾಜ್ಯದ ಮೇಲ್ಕಂಡ 12 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದ್ದು, ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ನೋಡಿ, ಈ ವಿಷಯದಲ್ಲಿ ಯಾರ್ಯಾರು ಪರೀಕ್ಷೆ ಬರೀತಾ ಇದ್ದೀರಿ ಅಂದರೆ ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲೀಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಹಿಂದಿ, ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ, ಸಮಾಜ ಕಾರ್ಯ, ದೈಹಿಕ ಶಿಕ್ಷಣ, ಗಣಕ ವಿಜ್ಞಾನ, ಭೌತಿಕ ವಿಜ್ಞಾನ, ಗಣಿತ ವಿಜ್ಞಾನ, ರಾಸಾಯನಿಕ ವಿಜ್ಞಾನ, ಜೀವ ವಿಜ್ಞಾನ, ಈ ಒಂದು 18 ವಿಷಯಗಳಿಗೆ ಈ ಮೇಲಿನ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ನೀವು ಎಕ್ಸಾಮ್ ಬರಿಬೋದು. ಆದರೆ ಉಳಿದ ಒಂದು ಅಂದರೆ ಈ 23 ವಿಷಯಗಳಿಗೆ ನೋಡಿ, ಭೂಗೋಳಶಾಸ್ತ್ರ, ಪ್ರವಾಸೋದ್ಯಮ, ಸಮೂಹ ಸಂವಹನ, ಮನೋವಿಜ್ಞಾನ, ಅಪರಾಧ ಶಾಸ್ತ್ರ, ಕಾನೂನು, ಸಂಸ್ಕೃತ, ಜನಪದ, ಉರ್ದು, ಸಾರ್ವಜನಿಕ ಆಡಳಿತ, ಪರಿಸರ ವಿಜ್ಞಾನ, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ, ಪುರಾತತ್ವ ಶಾಸ್ತ್ರ, ಮಾನವಶಾಸ್ತ್ರ, ಮರಾಠಿ ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಭಾಷಾಶಾಸ್ತ್ರ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು, ಈ ಒಂದು ವಿಷಯಕ್ಕೆ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ. ನಿಮಗೆ ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ, ನೀವು ಬೆಂಗಳೂರಲ್ಲಿ ಎಕ್ಸಾಮ್ ಬರೀಬೇಕು ಈ ಒಂದು 23 ವಿಷಯಗಳಿಗೆ. ಇದಷ್ಟು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಈ ಪರೀಕ್ಷಾ ಒಂದ್ಸಲ ನೀವು ಆಯ್ಕೆ ಮಾಡಿದ ನಂತರ ಪರೀಕ್ಷಾ ಎಕ್ಸಾಮ್ ಸೆಂಟರನ್ನು ಅಂದರೆ ಪರೀಕ್ಷಾ ಕೇಂದ್ರದ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ. ಹಾಗಾಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಾಗಲೇ ಸರಿಯಾಗಿ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಹಾಗೆ ಅಭ್ಯರ್ಥಿಗಳು ಭಾಗ ಬಿ ಯಲ್ಲಿ ಏನು ನಮೂದೆ ಮಾಡಿರ್ತಾರೆ ಅಂದರೆ 23 ವಿಷಯ ಏನು ಹೇಳಿದ್ದಾನೆ ಆ ಒಂದು ವಿಷಯಗಳಿಗೆ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ. ನೀವು ಬೆಂಗಳೂರಲ್ಲಿ ಹೋಗಿನೇ ಎಕ್ಸಾಮನ್ನು ಬರೀಬೇಕು. ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು ಅಂದರೆ ಈ ಒಂದು ವೆಬ್ಸೈಟ್ ಏನಿದೆ kea.kar.nic.in ನಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬೇಕು. ಇನ್ನುಳಿದಂತೆ ಕೆಳಗಡೆ ಪರೀಕ್ಷಾ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೇಗೆ ಹೋಗಬೇಕು ಎಕ್ಸಾಮ್ಸಿಗೆ, ಬುಕ್ಸು, ಎಲೆಕ್ಟ್ರಾನಿಕ್ ಡಿವೈಸಸನ್ನು ತೊಗೊಂಡು ಹೋಗಬಾರ್ದು, ಇದೆಲ್ಲ ಕೇಳಿದ್ದಾರೆ. ಇನ್ನು ಭಾಳಷ್ಟು ಅಭ್ಯರ್ಥಿಗಳು ನೆಗೆಟಿವ್ ಮಾರ್ಕ್ಸ್ ಇದೆಯಾ ಅಂತ ಕೇಳ್ತಾ ಇದ್ರು. ಇಲ್ಲಿ ನಿಮಗೆ ಸ್ಪಷ್ಟ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯುವುದಿಲ್ಲ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಅಂದರೆ ಮುಂದಿನ ಒಂದು ವಿಡಿಯೋಸಲ್ಲಿ ಹೇಗೆ ಎಕ್ಸಾಮ್ ಹೇಗೆ ಪ್ರೊಸೀಜರ್ ಆಗ್ತಾ ಹೋಗುತ್ತೆ, ಹಾಗಾಗಿ ನಾವು ನಿಮಗೆ ನೀವು ಇನ್ಫಾರ್ಮೇಷನನ್ನು ನಾವು ಕೊಡ್ತಾ ಹೋಗ್ತೇವೆ. ಅದಕ್ಕೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಡಿ. ವಿಶ್ ಯು ಆಲ್ ದಿ ಬೆಸ್ಟ್. ಮುಂದಿನ ಪ್ರಿಪ್ರೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.